ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುಳ್ಳು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಬಸವೇಶ್ವರ ಕ್ಯಾಟರಿಂಗ್ ಕಡೆಯಿಂದ ಈಗ ರವೆ ಪಾಯಸ ಮಾಡ್ತಾ ಇದ್ದಾರೆ. ನೋಡಿ, ಇವರು ಹಳೆ ಕಾಲದಲ್ಲಿ ಯಾವ ರೀತಿ ಒಂದು ರವೆ ಪಾಯಸ ಮಾಡ್ತಾ ಇದ್ರು, ದೇವಸ್ಥಾನಗಳಲ್ಲಿ ಜಾತ್ರೆಗಳಲ್ಲಿ ಯಾವ ರೀತಿ ಮಾಡ್ತಾ ಇದ್ರು, ಅದೇ ವಿಧಾನದಲ್ಲಿ ಈಗ ರವೆ ಪಾಯಸ ಮಾಡ್ತಾ ಇದಾರೆ. ಈಗ ಬನ್ನಿ ನೋಡೋಣ ಇವರು ರವೆ ಪಾಯಸ ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ರವೆ ಪಾಯಸ ಮಾಡೋದಕ್ಕೆ ನೋಡಿ, ಈ ಪಾತ್ರೆಯಲ್ಲಿ ಅರ್ಧ ಪಾತ್ರೆ ಅಷ್ಟು ನೀರು ಹಾಕೊಂಡಿದ್ದಾರೆ. ನೋಡಿ, ಇದು ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ 60ರಿಂದ 70 ಲೀಟರ್ ಅಷ್ಟು ನೀರು ಹಾಕೊಂಡು ಈಗ ಕಾಯಿಸ್ಕೊಂತಾ ಇದ್ದಾರೆ. ನೋಡಿ, ಈಗ ನೀರೆಲ್ಲ ಫುಲ್ ಕಾದಿದೆ. ಕಾದಿದ ನಂತರ ಈಗ ಕಳೆ ಬೇಳೆ ಹಾಕೊಂಡಿದ್ದಾರೆ. ನೋಡಿ, ಕಳೆ ಬೇಳೆ ಇದು ಒಂದು 3 kg ಅಷ್ಟು ಕಳೆ ಬೇಳೆ ಹಾಕೊಂಡಿದ್ದಾರೆ. ಫುಲ್ ಹಾಕ್ಬಿಡ್ತೀರಾ? 40 kg ಬೆಲ್ಲ ಹಾಕ್ತಾ ಇದ್ದಾರೆ. ನೋಡಿ, ಈಗ ಕಳೆ ಬೇಳೆ ಹಾಕಿ ಒಂದು 20 ನಿಮಿಷ ಆಗಿದೆ. 20 ನಿಮಿಷ ಆದ್ಮೇಲೆ ಈಗ ಬೆಲ್ಲ ಹಾಕ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಬೆಲ್ಲ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆಯಿಂದ ಇದನ್ನ ಚೆನ್ನಾಗಿ ಕುದಿಸ್ಕೊಂತಾ ಇದ್ದಾರೆ. ನೋಡಿ, ಕಳೆಬೇಳೆ ಮತ್ತೆ ಬೆಲ್ಲ ಫುಲ್ ಚೆನ್ನಾಗಿ ಕುದೀತಾ ಇದೆ. ನೋಡಿ, ಈಗ ಪಾಯಸಕ್ಕೆ ಈಗ ರವೆ ಹಾಕ್ತಾ ಇದ್ದಾರೆ. ನೋಡಿ, ಇದು ಉಪ್ಪಿಟ್ಟು ಬಾಂಬೆ ರವೆ ಬರುತ್ತಲ್ಲ, ಬಾಂಬೆ ರವೆ ಹಾಕೊಂತ ಇದ್ದಾರೆ. ನೋಡಿ, ಇದು 1 ಕವರು 5 kg ಇದೆ. 6 kgನಾ? ನೋಡಿ, 100 ಗ್ರಾಮ್ ಕಡಿಮೆ 6 kg ಇದೆ ಇದು. ನೋಡಿ, ಇದೊಂದು ಕವರು, ಇದು 5 kg 700 ಗ್ರಾಮ್ ಇದೆ. 600. ನೋಡಿ, ಇದರಲ್ಲಿ ಈಗ ಟೋಟಲ್ 11.5 kg ಹಾಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಈಗ ನೀರ್ ಹಾಕೊಂಡು ಈಗ ಮಿಕ್ಸ್ ಮಾಡಿ ಹಾಕೊಂತಾರೆ. ನೋಡಿ, ಇದರಲ್ಲಿ ಒಂದು 18 ಲೀಟರ್ ಅಷ್ಟು ನೀರು ಹಾಕೊಂಡು ಮಿಕ್ಸ್ ಮಾಡಿ ಇದ್ರಲ್ಲಿ ಹಾಕೊಂತ ಇದ್ದಾರೆ. ನೋಡಿ, ಈ ತರ ಒಂದು ನೀರಲ್ಲಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಉಂಟೆ ಕಟ್ಟೋದಿಲ್ಲ, ಇಲ್ಲಾಂದ್ರೆ ಉಂಟೆ ಕಟ್ಬಿಡುತ್ತೆ. ಹೌದೌದೌದು. ಇದನ್ನು ತಿರುಗಿಸ್ಬೇಕಾ? ಇಲ್ಲಾಂದ್ರೆ ಉಂಟೆ ಕಟ್ಟುತ್ತೆ. ನೋಡಿ, ಇದು ಈ ತರ ಒಂದು ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ರು ಉಂಟೆ ಕಟ್ಟುತ್ತಂತೆ. ನೋಡಿ, ಇದರ ಹಾಕಿದ ತಕ್ಷಣ ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಇದರಲ್ಲಿ ರವೆ ಹಾಕಿ ಒಂದು 10 ನಿಮಿಷ ಆಗಿದೆ. 10 ನಿಮಿಷದಿಂದ ನೋಡಿ ಕಂಟಿನ್ಯೂಸ್ ಆಗಿ ಇದನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ಗೋಡಂಬಿ ಹಾಕೊಂತ ಇದ್ದಾರೆ. ನೋಡಿ, ಒಂದು ಅರ್ಧ kg ಅಷ್ಟು ಗೋಡಂಬಿ ಹಾಕೊಂಡಿದ್ದಾರೆ. ಇದು ಸರೋಗುತ್ತಲ್ಲ ಇಷ್ಟಕ್ಕೆ ಇದು ರವೆ. ನೋಡಿ, ಈಗ ದ್ರಾಕ್ಷಿ ಹಾಕೊಂತ ಇದಾರೆ. ದ್ರಾಕ್ಷಿ ಅರ್ಧ kg ದ್ರಾಕ್ಷಿ. ನೋಡಿ, ಇದನ್ನ ಒಂದು ರವೆ ಹಾಕಿದ ನಂತರ ಮತ್ತೆ ಒಂದು 15ರಿಂದ 20 ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದಾರೆ. ಇದನ್ನ ಮಿಕ್ಸ್ ಮಾಡ್ಕೊಂತ ಇದನ್ನ ಕುದಿಸ್ಕೊಂಡು ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ರವೆ ಪಾಯಸ ರೆಡಿ ಆಗಿದೆ. ದೇವಸ್ಥಾನದಲ್ಲಿ, ಜಾತ್ರೆಗಳಲ್ಲಿ ಮತ್ತೆ ಪರ್ಸೆಗಳಲ್ಲಿ ಈ ತರ ಇವರು ರವೆ ಪಾಯಸ ಮಾಡ್ತಾರೆ. ನೋಡಿ, ಇದಂತೂ ತುಂಬಾನೇ ಚೆನ್ನಾಗಿತ್ತು. ಇದ್ರ ಜೊತೆಲಿ ಬೂಂದಿ ಕೊಟ್ಟಿದ್ರು. ಬೂಂದಿ ಮತ್ತೆ ಪಾಯಸ ಎಕ್ಸಲೆಂಟ್ ಆಗಿತ್ತು. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ ಬೈ.